ವೃಷಭ ರಾಶಿ ಅಂತ ಬಂದಾಗ ನೋಡಿ, ವೃಷಭ ರಾಶಿ ಬಗ್ಗೆ ಮತ್ತೆ ನೋಡ್ತಾ ಹೋಗೋಣ. ಒಂದು ಕರೆ ಇದೆ ತಗೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮ್ಯಾಮ್ ನಾನು ನೆಲಮಂಗಲದಿಂದ ಸೌಭಾಗ್ಯ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಮ್ಯಾಮ್. ಅವ್ರು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. 10/4/2012. 10/4/2012. 12. ಓಕೆ, ಅವ್ರು ಹುಟ್ಟಿರುವಂತ ಸಮಯ 2:57 ಮಧ್ಯಾಹ್ನ. 2:57 ಮಧ್ಯಾಹ್ನ. ಅವ್ರ ಹೆಸರು ನಿತ್ಯಶ್ರೀ. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಬರುತ್ತೆ, ಮಂಗಳವಾರ ಹುಟ್ಟಿರ್ತಾರೆ. ಹೌದು. ವೃಶ್ಚಿಕ ರಾಶಿಯವ್ರಿಗೆ ಟೈಮ್ ಸೂಪರ್. ಏನ್ ಮಾಡ್ತಿದ್ದಾರೆ ನಿಮ್ಮ ಮಗಳು? 8th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಮ್ಯಾಮ್. ಏನ್ ಪ್ರಶ್ನೆ ನಿಮ್ದು? ಅದೇ ಅವಳ ಎಜುಕೇಶನ್ ಹೇಗಿದೆ? ಅವರ ಎಜುಕೇಶನ್ಗಿಂತ ಅವರು ಹುಟ್ಟಿದ ಮೇಲೆ ಏನಾದ್ರು ನೀವು ಜಾಗ ಗೀಗ ಪರ್ಚೇಸ್ ಮಾಡಿದ್ರಾ? ಮನೆ ಜಾಗ ಪರ್ಚೇಸ್ ಏನಿಲ್ಲ, ಹಾ, ಬೇರೆ ಕಡೆ ಬಂದ್ವಿ. ಮನೆ ತಗೊಂಡ್ರಾ? ತಗೊಂಡಿಲ್ಲ, ರೆಂಟಿಗೆ ಇದ್ದೀವಿ. ಹೊರಗಡೆ ಬಂದ್ವಿ ಮನೆಯಿಂದ, ಸ್ವಂತ ಮನೆಯಿಂದ ಹೊರಗಡೆ ಬಂದ್ರ? ಯಾಕೆ? ಹಿಂಗೆ ಪರ್ಸನಲ್ ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು. ಇವ್ರು ಹುಟ್ಟಿದ ಮೇಲ? ಏನ್ ಮ್ಯಾಮ್? ಇವ್ರು ಹುಟ್ಟಿದ ಮೇಲ ಮೇಡಮ್? ಮೇಲೆ ಅಂದ್ರೆ ಒಂದ್ 2-3 ವರ್ಷ ಆದ್ಮೇಲೆ. ಇವ್ರಿಗೆ ಬುಧ ದಶೆ ನಡೀತಿದೆ. 2012ರಿಂದ 2028 ಬುಧ ದಶೆ ನಡೀತಾ ಇರುತ್ತೆ. ಸೊ ಇವರ ಜಾತಕಕ್ಕೆ ಬುಧ ಬಂದು 8ನೇ ಮನೇಲಿ ಇರ್ತಾರೆ, ಸೂರ್ಯನ ಜೊತೆ ಇರ್ತಾರೆ. ನಿಮ್ಮ ಮನೇಲಿ ಸರ್ಕಾರಿ ಕೆಲಸ ಆತರ ಯಾರಾದ್ರೂ ಇದ್ದಾರ ನಿಮ್ ಕುಟುಂಬದಲ್ಲಿ? ನಮ್ ತಂದೆಯವ್ರು ಇದ್ರು. ರಿಟೈರ್ಡ್ ಆಗಿದೆ ಆಗ್ಲೇ, ಒಂದ್ 10 ವರ್ಷದ ಮೇಲೆ ಆಯ್ತು ಅವ್ರದ್ದು ರಿಟೈರ್ಡ್ ಆಗಿ. ಆ ಕೆಲ್ಸನ ಬೇರೆ ಯಾರಿಗೂ ಶಿಫ್ಟ್ ಮಾಡಿಲ್ವಾ? ಇಲ್ಲ ಏನಿಲ್ಲ ಮ್ಯಾಮ್ ಅವ್ರು. ಸೊ ಇವಾಗ 8ನೇ ಮನೆ ದಶ ನಡೀತಿದೆ. 8ನೇ ಮನೆ ದಶ ಅಂತ ಏನು ಒಳ್ಳೇದಲ್ಲ ಇವ್ರು ಹುಟ್ಟಿದಾಗ. ಹಾಗಾಗಿ 8ನೇ ಮನೆ ದಶ ನೋಡಿ, ನೀವು ಇರೋ ಮನೆ ಬಿಟ್ಟು ಕುಟುಂಬದಲ್ಲಿ ಏನೋ ಒಂಚೂರು ಮನಸ್ತಾಪ ಮಾಡ್ಕೊಂಡು ಹೊರಗಡೆ ಬಂದಿರ್ತೀರಾ. ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ನಿಮ್ಮ ಹಸ್ಬೆಂಡ್? ಒಂದ್ ಕಂಪ್ನಿಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ. ಓಕೆ, ನೋಡಿ ಇವಾಗ ಇದಾದ್ಮೇಲೆ ಅವ್ರಿಗೆ ಕೇತು ದಶ ಬರುತ್ತೆ. ಸೊ ಪರವಾಗಿಲ್ಲ ಅಂತ ಹೇಳ್ಬೋದು. ನಿಮ್ಮ ಮನೇಲಿ ಯಾರಿಗಾದ್ರೂ ಕಿಡ್ನಿ ಸಮಸ್ಯೆ ಇದೆಯಾ? ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದಾರೆ ಯಾರಾದ್ರೂ ಏಜ್ ಆಗಿರೋರು ಸ್ವಲ್ಪ ನಿಮ್ ಕುಟುಂಬದಲ್ಲಿ? ಅಂದ್ರೆ ಆತರ ಇಲ್ಲ, ಶುಗರ್ BP ಈ ತರ ಇದೆ. ಕಿಡ್ನಿ ಸಮಸ್ಯೆ ಯಾರಿಗೂ ಇಲ್ಲ? ಇಲ್ಲ ಮ್ಯಾಮ್, ಯಾರಿಗೂ ಇಲ್ಲ. ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಆ ತರ ಸಮಸ್ಯೆಯಿಂದ ಯಾರಾದ್ರೂ ಬಳಲ್ತಾರೆ ಅಂತ ಹೇಳುತ್ತೆ. ಮತ್ತೆ ಲಗ್ನಾಧಿಪತಿ ಸೂರ್ಯ 8ನೇ ಮನೆಗೆ ಹೋಗಿದ್ದಾರೆ, ಅದು ಬುಧನ್ ಜೊತೆ ಇದ್ದಾರೆ. ಏನಾಗುತ್ತಪ್ಪ ಅಂತಂದ್ರೆ ಹಿರಿಯರಿಂದ ತುಂಬಾ ನಿಮ್ಮ ಮನೇಲಿ ಪ್ರಾಬ್ಲಮ್, ಏನಾದ್ರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ಕೊಳ್ಳೋದು, ಮನಸ್ತಾಪ ಮಾಡ್ಕೊಳ್ಳೋದು, ಈ ತರ ಆಗ್ತಾ ಇರುತ್ತೆ. ಇದು ಇವ್ರ ಲೈಫಲ್ಲೂ ಆಗ್ತಾ ಇರುತ್ತೆ, ಅದನ್ನ ಹೇಳುತ್ತೆ. ಮತ್ತೆ ಎಜುಕೇಶನ್ ಓಕೆ ಮೇಡಮ್, ಪರವಾಗಿಲ್ಲ ಅಂತ ಹೇಳ್ಬೋದು. ಅವ್ರ ಎಜುಕೇಶನ್ ಅಂತ ಬಂದಾಗ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ಇರುತ್ತೆ ಇವ್ರಿಗೆ. ನೆನಪಿನ ಶಕ್ತಿ ಅನ್ನೋದಕ್ಕಿಂತ ನೋಡಿ, ಹೇಳ್ದಾಗ ಇಲ್ಲಿ ಓದ್ತಾರೆ, ಆದ್ರೆ ಅಲ್ಲೋಗಿ ಏನು ಕೆಲಸ ಮಾಡಿರಲ್ಲ. ಹೌದು ಮ್ಯಾಮ್. ಮರ್ತ್ಬಿಟ್ಟು ಬಂದ್ಬಿಡೋದು, ಇಲ್ಲ ಬರೀದಿರ ಇರೋದು, ಈ ತರ ಒಂದು ತುಂಬಾ ನಿಮ್ಮ ಮುಂದೆಗೂ ನಿಮ್ಮ ಹಿಂದೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಂಗಾಗಿ ನೋಡಿ, ಇವ್ರಿಗೆ 5ನೇ ಮನೆ ಅಧಿಪತಿ ಬಂದು ಇವ್ರಿಗೆ ಗುರು ಬಂದು ಇವ್ರಿಗೆ 9ನೇ ಮನೇಲಿ ಇದ್ದಾರೆ. ಹಂಗಾಗಿ ಇವ್ರಿಗೆ ದೊಡ್ಡವರ ಪಿತ್ರಾರ್ಜಿತ ಆಸ್ತಿ ಯಾವ್ದಾದ್ರು ಬರ್ಬೋದು. ಅದು ನಿಮ್ಮ ಕಡೆಯಿಂದ ಆಗಿರ್ಬೋದು ಅಥವಾ ನಿಮ್ಮ ಮನೆಯವ್ರ ಕಡೆಯಿಂದಾನೇ ಆಗಿರ್ಬೋದು. ಬಟ್ ಇವ್ರ ಲಗ್ನದಲ್ಲಿ ಕುಜ ಇರೋದ್ರಿಂದ ಎಲ್ಲ ಒಂದ್ ಕಡೆ ಇವ್ರಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಕ್ಕತ್ತೆ ಅಂತ ಹೇಳುತ್ತೆ. ಗೌರ್ಮೆಂಟ್ ಜಾಬು ಸ್ವಲ್ಪ ಕಷ್ಟಪಟ್ರೆ ಸ್ವಲ್ಪ ಗೌರ್ಮೆಂಟ್ ಕೆಲಸ ಯಾವ್ದಾದ್ರೂ ಇವ್ರ ಕೈಗಾಗ್ಬೋದು. ಸಣ್ಣ ಕೆಲಸ ಆಗ್ಲಿ ದೊಡ್ಡ ಕೆಲಸ ಆಗ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ ಅಂತ ಹೇಳುತ್ತೆ ಇವ್ರ ಜಾತಕ. ಸೊ ಹಂಗಾಗಿ ಹೇಳಿ. ಕೆಲಸ ಅಂತಾನೆ ಅಲ್ಲ, ತಂದೆ ತಾಯಿ ಒಳ್ಳೆ ಹೆಸರಾದ್ರೂ ತಂದು ಕೊಡ್ತಾರ? ಇಲ್ಲ, ತಂದು ಕೊಡ್ತಾರೆ. ಹಂಗೆ ಯಾಕೆ ಅಂತೀರಾ ಮೇಡಮ್? ಗೌರ್ಮೆಂಟ್ ಅಲ್ಲ ಒಬ್ಳೆ ಮಗಳ ಒಬ್ಳೆ ಮ್ಯಾಮ್. ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ ಆಯ್ತಾ. ಓದ್ಸಿ ಸ್ವಲ್ಪ ಓದೋದ್ರಲ್ಲಿ ಒಂಚೂರ್ ಲೇಸಿನೆಸ್ ಅಷ್ಟೇನೆ. ಅದ್ ಬಿಟ್ರೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇದಾರ? ಸ್ಪೋರ್ಟ್ಸ್ ಸೇರ್ಸಿದೀರಾ? ಭಾಗವಹಿಸ್ತಾರೆ, ಅಂದ್ರೆ ಗೆಲ್ಲಲ್ಲ, ಭಾಗವಹಿಸ್ತಾರೆ. ಇಂಟ್ರೆಸ್ಟ್ ಇದೆ. ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಎಲ್ಲಾ ಸ್ಪೋರ್ಟ್ಸ್ಗೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಹೌದು ಮ್ಯಾಮ್. ಇವ್ರಿಗೆ 2035ರಿಂದ ಇವ್ರ ಕೆರಿಯರ್ ಫುಲ್ಲು ಚೇಂಜ್ ಆಗುತ್ತೆ. ಅಂದ್ರೆ ತುಂಬಾ ಒಳ್ಳೆ ಟೈಮ್ ಅವಾಗ. 2035 ಇವ್ರಿಗೆ ಲರ್ನಿಂಗು, ಮದುವೆ, ಮುಂಜಿ ಎಲ್ಲ ಆಗತ್ತೆ. ಆದ್ರೆ 2035 ಮೇಲೆ ತುಂಬಾ ಚೆನ್ನಾಗಿರ್ತಾರೆ. ಇವ್ರ ಲೈಫು ಸೆಟಲ್ಡ್ ಲೈಫು. ಹಾಗಾಗಿ
ಪರವಾಗಿಲ್ಲ, ತುಂಬ ಓದ್ದಿರಾ ಏನಿಲ್ಲ ಮೇಡಮ್, ಓದ್ತಾರೆ, ಸ್ವಲ್ಪ ಪುಷಪ್ ಮಾಡ್ಬೇಕಷ್ಟೆ. ಹೌದಾ ಮ್ಯಾಮ್? ಹಾ, ಸಪ್ತಮಾಧಿಪತಿ ನೋಡಿ, ಸಪ್ತಮದ ಅಧಿಪತಿಯವ್ರಿಗೆ ಶನಿ ಆಗಿರ್ತಾರೆ, ಅವ್ರು ಬಂದು 3ನೇ ಮನೇಲಿ ಇರ್ತಾರೆ. ಸೊ ಹಾಗಾಗಿ ಇವರು ಅಷ್ಟೇ ತುಂಬ ನಿಮ್ಮ ರಿಲೇಷನ್ನು, ನಿಮ್ಗೆ ಯಾರನ್ನ ಗೊತ್ತಿರೋರು ಪರಿಚಯ ಇದ್ದವ್ರನ್ನೇ ಇವರು ಮದುವೆ ಮಾಡ್ಕೊಳ್ತಾರೆ, ಇಲ್ಲ ಫ್ರೆಂಡ್ಸ್ ಥರ ಇರ್ತಾರೆ, ಮದುವೆ ಆದಮೇಲಾದರೂ ಫ್ರೆಂಡ್ಸ್ ಥರ ಇರ್ತಾರೆ ಅಂತ ಹೇಳುತ್ತೆ ಇವ್ರ ಜಾತಕ. ಹಾಗಾಗಿ ನೋಡ್ಕೊಳ್ಳಿ. ಸ್ವಲ್ಪ ಓದೋದಕ್ಕೆ ಅಂತಂದರೆ ನಮ್ಮ ನಂಬರ್ಗೆ, ಅಲ್ಲಿ ನಂಬರ್ ಕಾಣಿಸ್ತಿದೆಯಲ್ಲ, ನಂಬರ್ ಕರೆ ಮಾಡಿ. ನಿಮಗೆ ಎಜುಕೇಷನ್ ಒಂದು ಬ್ರೇಸ್ಲೆಟ್ ಕೊಡ್ತೀವಿ, ಆ ಮಗುಗೆ ಹಾಕಿ ಎಜುಕೇಷನ್ ಬ್ರೇಸ್ಲೆಟ್ಟು. ಸದಾ ಯಾವಾಗಲೂ ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಕಂಪ್ಲೀಟು ಮಗುಗೆ, ಆ ಹುಡುಗಿಗೆ ಮೆಮೊರಿ ಪವರು ಮತ್ತು ಓದೋದ್ರ ಮೇಲೆ ಜ್ಞಾನ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಅವರು ಒಂದು 40-70% ಇರೋರು 80%ವರೆಗೂ ರೀಚ್ ಮಾಡ್ತಾರೆ ಪ್ರತಿದಿನ. ಇಲ್ಲಾಂದರೆ ಅದು ಒಂದು ಸ್ಟೋನ್ ಬರುತ್ತೆ, ಅವ್ರ ಕೈಗೆ ಹಾಕೊಳ್ಳೋಕ್ಕಾಗಿಲ್ಲ ಅಂದರೆ ಆ ಒಂದು ಸ್ಟೋನನ್ನು ಅವ್ರ ಟೇಬಲ್ ಮೇಲೆ ಇಡಿ, ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಇವಾಗ ನಡೀತಾ ಇರೋದು ಕೂಡ ಅದೇ ದಶೆ ಆಗಿರೋದ್ರಿಂದ ಅವ್ರಿಗೆ ಆ ಒಂದು ಎಜುಕೇಷನ್, ಆ ಪಚ್ಚೆ ಅನ್ನೋದು ಅವ್ರಿಗೆ ಬೇಕಾಗತ್ತೆ. ಅದು ಬಿಟ್ಟರೆ ಏನಿಲ್ಲ, ಜಾತಕ ಚೆನ್ನಾಗಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಮೇಡಮ್ ಅವರು ನೇರವಾಗಿ ಪರಿಹಾರ ಕೊಡ್ತಾ ಹೋಗ್ತಾರೆ. ಎಸ್ ಮ್ಯಾಮ್, ನಾವು ಇವಾಗ ವೃಷಭ ರಾಶಿ ಬಗ್ಗೆ ನೋಡ್ತಾ ಇದ್ವಿ. ಆ ರಾಶಿಯ ದಿನ ಯಾವ ರೀತಿ ಇದೆ ನೋಡಿ. ವೃಷಭ ರಾಶಿ ಅಂತ ಬಂದಾಗ ದಿನ ಅನ್ನೋದಕ್ಕಿಂತ ವೃಷಭ ರಾಶಿಗೆ 3ನೇ ಮನೇಲಿ ಗುರು ಇರ್ತಾರೆ, ಅದೇ ರಾಶಾಧಿಪತಿ ಶುಕ್ರ 6ನೇ ಮನೇಲಿ, ಅದು ಬುಧನ್ ಜೊತೆ ಇರ್ತಾರೆ. ಅಂದರೆ ಧನಾಧಿಪತಿ ಬುಧ 2ನೇ ಮನೆ ಬುಧನ್ ಜೊತೆ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ವೃಷಭ ರಾಶಿಯವರಿಗೆ ದುಡ್ಡು ಖರ್ಚು, ಶತ್ರುಸ್ಥಾನ ಜಾಸ್ತಿ, ಅದು ಏನೋ ಒಂದು ಮುಚ್ಚಕಕ್ಕೆ ದುಡ್ಡು ಖರ್ಚು ಮಾಡೋದು, ದುಡ್ಡನ್ನ ಕೊಡ್ತಾ ಇರೋದು, ಈ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಾನು ಹೇಳ್ತಾ ಬಂದೆ, ದುಡ್ಡು ಕಾಸು ಬರ್ಬೋದು, ಆದರೆ ಎಲ್ಲೋ ಒಂದು ಕಡೆ ಶತ್ರುಸ್ಥಾನ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಅಂತ. ಆದರೂ ಕೇರ್ಫುಲ್ ಆಗಿರಬೇಕು. ಅದು ಬಿಟ್ಟರೆ ಪ್ರಾಪರ್ಟಿ ವಿಚಾರ ಅಂತ ಬಂದಾಗ, ಗೌರ್ಮೆಂಟ್ ವಿಚಾರ, ಸರ್ಕಾರದ ವಿಚಾರದಲ್ಲೆಲ್ಲ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಮತ್ತು ಶನಿ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ವೃಷಭ ರಾಶಿಯವರಿಗೆ ದುಡ್ಡು, ಅವರು ಸಕ್ಸಸ್ಸು ಎಲ್ಲ ಇರುತ್ತೆ. ಆದರೆ ಈ 26-27ನೇ ತಾರೀಕುವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಈ ಮಂತು ಆಲ್ಮೋಸ್ಟ್ ಈ ಮಂತು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಅದನ್ನು ಬಿಟ್ಟರೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಸ್ವಲ್ಪ ಹೆಲ್ತ್ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ನಾವು ಮತ್ತೆ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ಒಂದು ಕರೆ ಇದೆ. ಹಲೋ 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 ಸರ್, ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡ್ತೀರಾ? ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಹಲೋ 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 ಅಮ್ಮ, ನಿಮ್ಮ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಹಾ ಮಾಡಿದ್ದೀನಿ. ಯಾಕೆಂದ್ರೆ ನಿಮ್ಗೆ ನಾವು ಮಾತಾಡೋದು ಕರೆಕ್ಟಾಗಿ ಕೇಳಿಸಲ್ಲ, ನೀವು ಟಿವಿ ನೋಡ್ತಾ ಮಾತಾಡಿದ್ರೆ. ಮಾಡಿದ್ದೀನಿ ಮೇಡಮ್. ನಿಮ್ಮ ಹೆಸರು? ಹೆಸರು ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಮಗಳ ಬಗ್ಗೆ. ಅವ್ರು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. ಹಲೋ, ಅವ್ರು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. ಹಲೋ, 28 28 6 6 2026 2020 2009 ಮೇಡಮ್. 2009. ಓಕೆ, ಅವ್ರು ಹುಟ್ಟಿರುವಂತ ಸಮಯ? ಅದೇ ಅವ್ರದ್ದು ಎಜುಕೇಶನ್ ಹೆಂಗೆ ಅಂತ. ಅವ್ರು ಹುಟ್ಟಿರುವಂತ ಸಮಯ ಬೆಳಿಗ್ಗೆನಾ ಸಂಜೆನಾ? ಸಾಯಂಕಾಲ 4:20. ಓಕೆ, ಸಂಜೆ 4:20. ಅವ್ರ ಹೆಸರು? ತೆಂಕಣ ತೇಜ ದರ್ಶಿನಿ ಮೇಡಮ್. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಮಾತಾಡ್ತೀರಾ ನೀವು? ಮೇಡಮ್ ಗೋರಿಬಿದ್ದೂರು ಮೇಡಮ್. ಏನು ಹೆಸರು ನಿಮ್ಮ ಮಗಳದು? ತೆಂಕಣ ತೇಜ ದರ್ಶಿನಿ. ಏನು ಇಷ್ಟು ಉದ್ದ ಹೆಸರು ಇಟ್ಬಿಟ್ಟಿದ್ದೀರಾ? ಹಾ ಮೇಡಮ್, ಅದೇ ಬಂದಿದ್ದ ಅಕ್ಷರ ಟೇ ಇಲ್ಲ. ಅದಕ್ಕಷ್ಟು. ಭಾನುವಾರ ಹುಟ್ಟಿರ್ತಾರೆ ಇವರು. ಭಾನುವಾರ ಮೇಡಮ್. ಸಿಂಹ ರಾಶಿ, ಉತ್ತರ ಫಲ್ಗುಣಿ ನಕ್ಷತ್ರ. ಏನ್ ಮಾಡ್ತಾ ಇದ್ರಮ್ಮ ಇವಾಗ? 10th ಓದ್ತಾ ಇದ್ದೀನಿ ಮೇಡಮ್. 10th ಓದ್ತಿದ್ದೀರಾ? ಹಾ ಮೇಡಮ್. ಓದಿಸ್ತಾ ಇದ್ದೀರಾ? ಓದಿಸ್ತಾ ಇದ್ದೀನಿ ಮೇಡಮ್. ಅದೇ ಸ್ವಲ್ಪ ಓದೋದೆಲ್ಲ ಸ್ವಲ್ಪ ಕಡಿಮೆ ಮೇಡಮ್. ನೋಡಿ, ಕಮ್ಮಿ ಅಂತಂದ್ರೆ ಇವ್ರಿಗೆ ಓದ್ಬೇಕಲ್ವಾ ಚೆನ್ನಾಗಿ, ಯಾಕೆ ಕಮ್ಮಿ ಆಯ್ತು? ಅದೇ ಮೇಡಮ್, ಸ್ವಲ್ಪ ಡಲ್ ಇದ್ದಾರೆ ಮೇಡಮ್. 60, 65, 69 ರಲ್ಲಿ ಇರ್ತಾರೆ. ಹೌದಾ? 2024 ಇವ್ರಿಗೆ 2031 ದಶ ಬಂದು ಇವ್ರ ಟೈಮ್ ಬಂದು ಚೆನ್ನಾಗಿದೆ, ಓಕೆ. ಆದರೆ ಇವ್ರಿಗೆ ಏನಪ್ಪ ಅಂತಂದರೆ ನೋಡಿ, ಓದೋದ್ರಲ್ಲಿ ಸರಿ 10th ಮಾಡ್ಕೋತಾರೆ, ಒಂದು PUC, ಒಂದು ಕಾಲೇಜು, ತುಂಬ ಜಾಸ್ತಿ ಏನು ಇವ್ರು ಓದಲ್ಲಮ್ಮ. ಚೆನ್ನಾಗಿದೆ ಮೇಡಮ್. ಜಾತಕ ತುಂಬ ಚೆನ್ನಾಗಿದೆ. ಹೌದು ಮೇಡಮ್. ಜಾತಕ ಚೆನ್ನಾಗಿದೆ. ಮತ್ತು ಏನು ಗೊತ್ತಾ, ಮ್ಯಾರೇಜ್ ಲೈಫು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು.
ಹ್ಮ್ ಅದು ಬಿಟ್ರೆ ಜಾತಕ ತುಂಬಾ ಚೆನ್ನಾಗಿದೆ. ಏನ್ರಲ್ಲಿ ಡಿಸ್ಟರ್ಬ್ ಮೇಡಮ್ರೆ? ಮ್ಯಾರೇಜ್ ಲೈಫು, ಮದುವೆ ಲೈಫಲ್ಲಿ ಒಂಚೂರು ಡಿಸ್ಟರ್ಬ್ ಆಗುತ್ತೆ. ಹ್ಮ್ ಅದ್ ಬಿಟ್ರೆ ಜಾತಕ ತುಂಬಾ ಚೆನ್ನಾಗಿದೆ. ಓದೋದಿಕ್ಕೆ ಇವ್ರಿಗೆ ಗುರು ಚೆನ್ನಾಗಿದ್ದಾನೆ, ಓದ್ತಾರೆ. ಮತ್ತೆ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಓದೋದಿಲ್ಲ. ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಕಾಲೇಜು, ಡಿಗ್ರಿ, ಅದು MS, ಡಾಕ್ಟ್ರು, ಇಂಜಿನಿಯರು ಅವೆಲ್ಲ ಏನು ಓದಲ್ಲ. ಬೇಗ ಮದುವೆ ಮಾಡ್ತೀರಾ ನಿಮ್ಮ ಹುಡುಗಿಗೆ. ಏನ್ ಮೇಡಮ್ರೆ? ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಹೌಸ್ ವೈಫ್ ಮಾಡಿದ್ರಿ. ನಿಮ್ಮ ಮನೆಯವರು? ಅವರು ಒಂದು ಕಂಪ್ನಿಗೆ ಹೋಗ್ತಾರೆ ಮೇಡಮ್. ಬೇಗ ಮದುವೆ ಆಗುತ್ತೆ ನಿಮ್ಮ ಮಗುಗೆ. ಹೌದು ಮೇಡಮ್. ಒಬ್ಳೆ ಮಗ್ಳ? ಒಬ್ಬ ಮಗ ಒಬ್ಬ ಮಗಳು. ಹಂಗೆ ಹೇಳುತ್ತೆ. ಮತ್ತೆ ನಿಮ್ಗೆ ಸ್ವಂತ ಮನೆ ಇದೆಯಾ? ಹಾ, ಸ್ವಂತ ಮನೆ ಇದೆ ಮೇಡಮ್. ಸ್ವಂತ ಮನೆ ಇದೆ. ಮತ್ತೆ ಈ ಮಗು ಹೋಗೋ ಮನೇನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಹ್ಮ್ ಮತ್ತೆ ನಿಮ್ ಮನೇಲಿ ಯಾರಾದ್ರೂ ದೊಡ್ಡವರು ರೀಸೆಂಟ್ ಆಗಿ ಯಾರಾದ್ರೂ ಡೆತ್ ಆಗಿದಾರಾ ಯಾರಾದ್ರೂ? ಹಾ, ಆಗಿದ್ದಾರೆ ಮೇಡಮ್. ಅದನ್ನ ಹೇಳುತ್ತೆ. ರೀಸೆಂಟ್ ಆಗಿ ಯಾರಾದ್ರೂ ಒಬ್ರು ಟಿಕೆಟ್ ತಗೊಂಡಿರ್ತಾರೆ ಅಂತ ಹೇಳುತ್ತೆ. ಮತ್ತೆ ಇವಾಗ ಎಜುಕೇಶನ್ ಮುಂದೆ ಹೆಂಗಿದೆ ಮೇಡಮ್? ಮುಂದೆ ಪರವಾಗಿಲ್ಲ. ತುಂಬಾ ಹೇಳದ್ನಲ್ಲ, ಡಾಕ್ಟರ್, ಇಂಜಿನಿಯರ್ ಆತರ ಎಲ್ಲ ಏನು ಮಾಡಲ್ಲ. ಅತಿ ಹೆಚ್ಚು ಓದೋದಿಲ್ಲ. ಇವಾಗ ಪರವಾಗಿಲ್ಲ ಅಂತ ಹೇಳ್ಬೋದು. ಇವಾಗ ಟೈಮ್ ಚೆನ್ನಾಗಿದೆ. ಟೈಮ್ ನಡೀತಾ ಇರೋ ಟೈಮು ಚೆನ್ನಾಗಿದೆ. 24ರಿಂದ 31. ಅದಕ್ಕೆ ಹೇಳಿದ್ದು, ಇದು ಏನಾಗುತ್ತಪ್ಪ ಅಂದ್ರೆ ಈ ಟೈಮ್ ಒಳಗಡೆನೆ ಮ್ಯಾರೇಜ್ ಆಗುತ್ತೆ ಅಂತ ಹೇಳುತ್ತೆ. ಅಂದ್ರೆ ಬೇಗ ಮದುವೆ ಆಗೋದು, ಓದೋದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗೋದು, ಇದೆಲ್ಲ ಆಗುತ್ತೆ ಅವಳಿಗೆ. ಸೊ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇದೆಯಾ? ಫ್ರೆಂಡ್ಸ್ ಜೊತೆ ಏನಿದೆ ಮೇಡಮ್ ಅಷ್ಟೊಂದು ಜಾಸ್ತಿ ಏನಿಲ್ವಾ? ಇಲ್ಲ ಮೇಡಮ್. ಫ್ರೆಂಡ್ಸ್ ಜೊತೆ ಯಾರ ಜೊತೆ ಮಾತಾಡಲ್ವಾ? ಜಾಸ್ತಿ ಮಾತಾಡಲ್ಲ ಮೇಡಮ್ ಯಾರು. ಇಲ್ಲ, ಫ್ರೆಂಡ್ಸ್ ಇರ್ತಾರೆ ಅಂತ ಹೇಳುತ್ತೆ. ಮತ್ತೆ ಮುಖ್ಯವಾಗಿ ಏನಂತಂದ್ರೆ ಸೀಕ್ರೆಟ್ ಜಾಸ್ತಿ ಯಾರಿಗೂ ಏನು ಹೇಳ್ಕೊಳಲ್ಲ ಹುಡುಗಿ. ಮನ್ಸಿನ ಮಾತನ್ನ ಓಪನ್ ಅಪ್ ಮಾಡ್ಕೊಳಲ್ಲ, ಅದನ್ನ ಹೇಳುತ್ತೆ. ಮಾಡಲ್ಲ ಜಾಸ್ತಿ. ಏನಾದ್ರೂ ಇದ್ರೆ ಹೇಳ್ಕೊಳಲ್ಲ. ಅದನ್ನ ಒಂಚೂರು ನೋಡ್ಕೊಳ್ಳಿ. ಏನಾದ್ರೂ ಗುಪ್ತವಾಗಿ ಏನಾದ್ರೂ ವಿಷಯ ಇದ್ರೆ ಹಂಗೆ ಮುಚ್ಚಿಟ್ಕೊಂಡಿರುತ್ತೆ, ಅದನ್ನ ಕೇಳ್ಕೊಳ್ಳಿ. ಅದು ಬಿಟ್ರೆ ಓಕೆ, ನೀವು ನಮ್ಮ ನಂಬರ್ ಕರೆ ಮಾಡಿ. ಎಜುಕೇಶನ್ಗೆ ಮಕ್ಳಿಗೆ ನೋಡಿ, ಇವಾಗ 10th 8th ಅದನ್ನೇ ಹೇಳ್ತಾ ಬರ್ತಾ ಇದ್ದೀನಿ. ಮುಖ್ಯವಾಗಿ ಎಜುಕೇಶನ್ಗೆ ಅಂತ ಒಂದು ಬ್ರೇಸ್ಲೆಟ್ನ ಕೊಡ್ತೀವಿ ನಾವು. ಅದನ್ನ ಮಕ್ಳ ಕೈಗೆ ಹಾಕಿ. ಖಂಡಿತ ನಿಮ್ಮ ಮಕ್ಕಳು ಏನು ಗೊತ್ತಾ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾನ ಹೆಚ್ಚಾಗುತ್ತೆ. ಒಂದು ದಿನ ಏನು ಓದ್ತಾರೆ ಅದಕ್ಕೆ ಡಬ್ಬಲ್ ಓದಕ್ಕೆ ಶುರು ಮಾಡ್ಕೋತಾರೆ. ಇಲ್ಲ ನಾನು ಓದ್ಬೇಕು ಅಂತ ಒಂದು ಚಾಲೆಂಜು, ಒಂದು ಮೋಟಿವೇಶನ್ ಬರುತ್ತೆ. ಹಾಗಾಗಿ ಆ ಒಂದು ಬ್ರೇಸ್ಲೆಟ್ ಇವಾಗ ನಾವು ಕೈಗೆ ಹಾಕೊಂಡಿದೀವಲ್ಲ, ಅದೇ ರೀತಿ ಆ ಎಜುಕೇಶನ್ ಬ್ರೇಸ್ಲೆಟ್ನ ಮಗು ಕೈಗೆ ಹಾಕಿ ನಮ್ಮಲ್ಲಿ ತರಿಸ್ಕೊಳ್ಳಿ. ಆನ್ಲೈನಲ್ಲಿ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ. ನಮ್ಮ ನಂಬರ್ ಕಾಣಿಸ್ತಿದೆ ಅಲ್ಲ, ಆ ನಂಬರ್. ಹಾ, 26. ಅದೇ ಮುಂದೆ ಏನ್ ಭವಿಷ್ಯ ಅಂತ ಮೇಡಮ್ ಓದೋದು. ಹೇಳದ್ನಲ್ಲ, ಮುಂದೆ ಏನ್ ಭವಿಷ್ಯ ಅಂದ್ರೆ ಮುಂದೆ ಮದ್ವೆ ಮಾಡ್ಕೊತಾರೆ ಬೇಗ. ನೀವೇ ಮಾಡ್ತೀರಾ? ತುಂಬಾ ಇಂಜಿನಿಯರು, ಡಾಕ್ಟರ್ ಎಲ್ಲ ಮಾಡಲ್ಲ. ಮಾಡ್ಬೋದು, ಒಂದು ಡಿಗ್ರಿ ಮುಗಿಸ್ಬೋದು ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ ಇವ್ರಿಗೆ. ಹಂಗಾಗಿ ಇವಾಗ SLC ಪಾಸ್ ಮಾಡಿಸಿ, ಒಂದು ಎಜುಕೇಶನ್ ಬ್ರೇಸ್ಲೆಟ್ ಹಾಕಿ. ಜಾತಕ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆಮ್ಮ. ವೀಕ್ಷಕರೇ, ನೀವೆಲ್ಲ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ಮೇಡಮ್ ಅವರು ಪರಿಹಾರ ಕೊಡ್ತಾ ಹೋಗ್ತಾರೆ. ಎಸ್ ಮ್ಯಾಮ್, ಮುಂದಿನ ರಾಶಿ ಮಿಥುನ ರಾಶಿ. ಈ ರಾಶಿಗೆ ಇವತ್ತಿನ ದಿನ ಯಾವ ರೀತಿ ಇದೆ? ಮಿಥುನ ರಾಶಿ ಸೂಪರ್. ಮಿಥುನ ರಾಶಿಗೆ ನೋಡಿ, 2ನೇ ಮನೇಲಿ ಗುರು ಇರ್ತಾರೆ, 3ನೇ ಮನೇಲಿ ಕೇತು ಇರ್ತಾರೆ. ಫ್ರೆಂಡ್ಸು, ಅಕ್ಕ ತಂಗಿರಿಂದ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಅದು ಬಿಟ್ಟರೆ 10ನೇ ಮನೇಲಿ ಶನಿ, 9ನೇ ಮನೇಲಿ ರಾಹು, ದೊಡ್ಡವರಿಂದ ಆಸ್ತಿ ಬರೋದು, ಕೆಲಸ ಬರೋದು, ಇದೆಲ್ಲ ತುಂಬ ಚೆನ್ನಾಗಿ ಆಗ್ತಿರುತ್ತೆ ಮಿಥುನ ರಾಶಿಯವರಿಗೆ. ಆದರೆ ಅವ್ರಿಗೂ ಅಷ್ಟೇ ನೋಡಿ, ರಾಶಿಯಾಧಿಪತಿ ಬುಧ 6ರಿಂದ ಮತ್ತೆ 5ಕ್ಕೆ ಬಂದಿದ್ದಾನೆ. ಹಾಗಾಗಿ ಮಕ್ಕಳು ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಂದ ಲಾಭ ಆಗ್ತಾ ಇರುತ್ತೆ. ಮಕ್ಕಳು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳೋದು, ಇಲ್ಲ ಯಾವುದಾದ್ರೂ ಮಕ್ಕಳು ದುಡ್ಡು ಮಾಡೋದು, ಮಕ್ಕಳದ್ದು ಯಾವುದಾದ್ರೂ ಸಿನಿಮಾ. ಇವಾಗ ಮಿಥುನ ರಾಶಿಯವರಿದ್ರೆ ಅವ್ರ ಮಕ್ಕಳು ತುಂಬ ಶೈನ್ ಆಗೋದು, ಮೀಡಿಯಾ ವರ್ಕ್ಸಲ್ಲಿ, ಸಿನಿಮಾ ರಂಗದಲ್ಲಿ, ಈ ಥರದ್ರಲ್ಲೆಲ್ಲ ತುಂಬ ಶೈನ್ ಆಗೋದು, ಇದೆಲ್ಲ ಕೂಡ ಮಿಥುನ ರಾಶಿಯವ್ರಿಗೆ ನಡೆಯುತ್ತೆ. ಜೊತೆಗೆ ಮುಖ್ಯವಾಗಿ 6ನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜ ಇರ್ತಾರೆ. ಸೂರ್ಯ ಮತ್ತು ಕುಜ ಅಂದರೆ ಹೇಳಿದ್ನಲ್ಲ, 4ನೇ ಮನೆಯವನು ಮತ್ತು 12ನೇ ಮನೆಯವನು 6ನೇ ಮನೆಗೆ ಬಂದಾಗ ಎಲ್ಲೋ ಒಂದು ಕಡೆ ಅವ್ರ ಮನೇಲಿ ಅವರ ಕುಟುಂಬದವರಿಂದ ಸ್ವಲ್ಪ ಜಗಳ, ಆಸ್ತಿ ವಿಚಾರಕ್ಕೆ ಜಗಳ ಆಗೋದು, ಕುಟುಂಬದಲ್ಲಿ ಜಗಳ ಆಗೋದು, ಮತ್ತು ಏನಾದರೂ ಜಾಗ ಕಳ್ಕೊಳ್ಳೋದು, ಈ ಥರ ಆಗ್ತಾ ಇರುತ್ತೆ ಮಿಥುನ ರಾಶಿಯವರು. ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ಅತಿ ಹೆಚ್ಚು ನೋಡಿ, ನೀವು ಸುಬ್ರಹ್ಮಣ್ಯನ ಒಂದು ಆರಾಧಕರಾಗಬೇಕಾಗುತ್ತೆ. ಸುಬ್ರಹ್ಮಣ್ಯನ ಪೂಜಿಸೋದು. ಯಾಕಂದರೆ 12ನೇ ಮನೆಯವನಾಗಿ ನಿಮಗೆ 11ನೇ ಮನೆಯವನು ಕುಜ ಬಂದು ನಿಮಗೆ
ಶತ್ರು ಸ್ಥಾನದಲ್ಲಿ ಅಂದರೆ 6ನೇ ಮನೇಲಿ ಇದ್ದಾಗ ಎಲ್ಲೋ ಒಂದು ಕಡೆ ನಿಮಗೆ ಯಾವುದಾದ್ರೂ ಆಪ್ರೇಷನ್ನು, ಸಿಸರಿನು ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರೋಂಥ ಕಾಯಿಲೆ ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಆರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತೆ. ಮಿಥುನ ರಾಶಿಯವರು ಆರೋಗ್ಯವನ್ನು ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಜಗಳಗಳು ಹೇಳಿದೆ ಅಲ್ವಾ, 4 ಅಂತ ಅಂದರೆ 4ನೇ ಮನೆಯವನಾಗಿ ನಿಮ್ಮ ಒಂದು 3ನೇ ಮನೆಯವನು ಸೂರ್ಯ ಮತ್ತು 10ನೇ ಮನೆಯವನು 11ನೇ ಮನೆಯವನು ಕುಜ ನಿಮಗೆ ಒಟ್ಟಿಗೆ ಸೇರಿರೋದ್ರಿಂದ ಒಬ್ಬ ಲಾಭದವನಾಗಿರ್ಬೋದು, ಮತ್ತು 3ನೇ ಮನೆಯವನು ಅಂತಾಗ ಫ್ರೆಂಡ್ಸು, ಅಣ್ಣ ತಂಗಿ ಈ ಥರದವ್ರಾಗಿರ್ಬೋದು. ಒಟ್ಟಿಗೆ ಸೇರಿದಾಗ ಎಲ್ಲೋ ಒಂದು ಕಡೆ ಅಲ್ಲೆಲ್ಲೋ ಒಂದೆಲೆ ನಿಮಗೆ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ತುಂಬ ಹುಷಾರಾಗಿರಿ.